ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಪ್ರಸಂಗಿ 10:19. ಧನವು ಎಲ್ಲವನ್ನು ಒದಗಿಸಿಕೊಡುವುದು. ಪ್ರಿಯವಾದವರೇ, ಆರಂಭದ ಕಾಲದಲ್ಲಿ ಹಣ ಎಂಬುದು ಇರಲಿಲ್ಲ. ಅದು ಮಾನವ ನಾಗರಿಕತೆಯ ಅಗತ್ಯಕ್ಕೆ ತಕ್ಕಂತೆ ಹಲವು ಹಂತಗಳಲ್ಲಿ ವಿಕಸನಗೊಂಡ ಒಂದು ಸಾಮಾಜಿಕ ಕಂಡುಹಿಡಿಯುವಿಕೆ. ಉದಾಹರಣೆಗೆ ಹೇಳಬೇಕೆಂದರೆ, ಹಣವಿಲ್ಲದ ಕಾಲದಲ್ಲಿ ಜನರು ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೊಂಡುಕೊಳ್ಳಲು ಅಥವಾ ಪಡೆಯಲು ತಮ್ಮ ಬಳಿ ಇದ್ದ ಇನ್ನೊಂದು ವಸ್ತುವನ್ನು ಬದಲಾಯಿಸಿಕೊಳ್ಳುತ್ತಿದ್ದರು. ಅಂದರೆ ಕುರಿ, ದನಗಳು, ಆಡು ಮತ್ತು ಕತ್ತೆಗಳನ್ನು ಇಟ್ಟುಕೊಂಡಿದ್ದವರು ಅವುಗಳನ್ನು ಕೊಟ್ಟು ದವಸ ಧಾನ್ಯಗಳು ಅಂದರೆ ಭತ್ತ ಅಥವಾ ಅಕ್ಕಿಯನ್ನು ಪಡೆದುಕೊಳ್ಳುತ್ತಿದ್ದರು. ತರಕಾರಿ, ಹಣ್ಣುಗಳನ್ನು ನೀಡಿ ಒಬ್ಬರಿಗೊಬ್ಬರು ವಿನಿಮಯ ಪದ್ಧತಿಯನ್ನು ಬಳಸುತ್ತಿದ್ದರು. ನಂತರ ಲೋಹದ ನಾಣ್ಯಗಳು ಅಂದರೆ ಕಾಯಿನ್ಸ್, ಚಿನ್ನ, ಬೆಳ್ಳಿ ಎಂಬುವಂಥವುಗಳು ಬಂದವು. ಆದರೆ ಅವುಗಳನ್ನು ದೂರಕ್ಕೆ ತೆಗೆದುಕೊಂಡು ಹೋಗುವುದು ಕಷ್ಟವಾದುದರಿಂದ ನಂತರ ಕಾಗದದ ಹಣವನ್ನು ಕಂಡುಹಿಡಿಯಲಾಯಿತು. ಇದರಿಂದ ಯಾವುದೇ ವಸ್ತುವನ್ನು ಕೊಳ್ಳಲು ಮತ್ತು ಮಾರಾಟ ಮಾಡಲು ಅನುಕೂಲವಾಯಿತು. ದೇವ ಮಕ್ಕಳೇ, ನಮ್ಮ ಜೀವನಕ್ಕೆ ಅಗತ್ಯವಿರುವಂಥ ಆಹಾರ, ಉಡುಪು, ವಸತಿ ಮತ್ತು ಉಳಿದ ಎಲ್ಲ ಅಗತ್ಯತೆಗಳನ್ನು ಈ ಲೋಕದಲ್ಲಿ ಪಡೆಯಬೇಕಾದರೆ ಅದನ್ನು ಹಣದ ಮೂಲಕವೇ ಪಡೆಯಬೇಕು. ಆದ್ದರಿಂದ ದೇವರು ನಮಗೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ನೀಡಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಶಕ್ತಿ ಮತ್ತು ಆರೋಗ್ಯವನ್ನು ಕೊಟ್ಟಿದ್ದಾನೆ. ಆದರೆ ಇಂದು ಕೆಲವರು ನಮಗೆ ಹಣ ಬೇಡ, ಬಡವರಾಗಿಯೇ ಜೀವಿಸಿ ಪರಲೋಕಕ್ಕೆ ಹೋಗಿ ಬಿಡೋಣ ಎಂದು ಬೋಧಿಸುತ್ತಾರೆ. ಆದರೆ ಕರ್ತನು ಹೇಳುತ್ತಾನೆ, ನಿನ್ನ ದೇವರಾದ ಕರ್ತನು ತಾನು ನಿನ್ನ ಪಿತೃಗಳಿಗೆ ಪ್ರಮಾಣ ಮಾಡಿದ ತನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸಲು ಈ ದಿನದಲ್ಲಿ ಆಸ್ತಿಯನ್ನು ಗಳಿಸಲು ಅಥವಾ ಸಂಪಾದಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತಾನೆ. ಆದ್ದರಿಂದ ನಮಗೆ ಹಣ ಬೇಕು, ನಾವು ಬಡವರಾಗಿಯೇ ಇರಬೇಕು ಎಂದಿದ್ದರೆ ದೇವರು ನಮಗೆ ಆಸ್ತಿಯನ್ನು ಅಥವಾ ಸಂಪತ್ತನ್ನು ಗಳಿಸುವ ಶಕ್ತಿಯನ್ನು ಏಕೆ ನೀಡಬೇಕಿತ್ತು? ಸ್ವಲ್ಪ ಆಲೋಚಿಸಿ ನೋಡಿರಿ. ನಾವು ಈ ಭೂಮಿಯಲ್ಲಿ ಸುಖವಾಗಿರಲು ಮತ್ತು ನಮ್ಮ ಅನುಭೋಗಕ್ಕೆ ಬೇಕಾದ ವಸ್ತುಗಳನ್ನು ಕೊಳ್ಳಲು ಹಣವು ಅತ್ಯಂತ ಅವಶ್ಯವಾಗಿದೆ. ನಾವು ಬಡತನದಲ್ಲಿ, ದರಿದ್ರದಲ್ಲಿ ಜೀವಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನಾವು ಸಾಲ ಕೊಡುವವರು ಮಾತ್ರವೇ, ಸಾಲವನ್ನು ತೆಗೆದುಕೊಳ್ಳುವವರಲ್ಲ. ಕರ್ತನ ಎಲ್ಲ ವಾಗ್ದಾನಗಳನ್ನು ನಾವು ಸ್ವತಂತ್ರಿಸಿಕೊಂಡವರಾಗಿ ಈ ಲೋಕದಲ್ಲಿ ಆಸ್ತಿ ಐಶ್ವರ್ಯವುಳ್ಳವರಾಗಿ ಬಾಳಬೇಕು. ಅದಕ್ಕಾಗಿ ದೇವರು ನಮಗೆ ಸಕಲ ರೀತಿಯಾಗಿರುವಂಥ ಜ್ಞಾನ, ತಿಳುವಳಿಕೆಯನ್ನು ಕೊಟ್ಟು ನಮ್ಮನ್ನು ಈ ಲೋಕದಲ್ಲಿ ನಡೆಸಲಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.